ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗದಿರಿ, ಆರಾಮಿದ್ರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಆ್ಯಕ್ಚುಲಿ ಇವತ್ತು ವಿಡಿಯೋ ಮಾಡೋಕ್ಕೆ ರೀಸನ್ ಏನಂದರೆ ವ್ಲಾಗ್ ಏನೂ ಹಾಕಿಲ್ಲ, ಜಸ್ಟ್ ಇದೊಂದು ವರ್ಕ್ ಫ್ರಮ್ ಹೋಮ್ ಬಗ್ಗೆ, ನಾನು HB's ಕಂಪ್ನಿ ಬಗ್ಗೆ ನಾನು ವಿಡಿಯೋ ಮಾಡ್ತೀನಲ್ಲ, ಸೊ ಅದ್ರ ಬಗ್ಗೆ ಇವತ್ತು ಹೇಳ್ತಾ ಇರೋದು. ನಾನು ಕೂಡ ಆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ತುಂಬ ಜನಕ್ಕೆ ಡೌಟ್ಸ್ ಐತಲ್ಲ, ಈ ಕಂಪ್ನಿನಲ್ಲಿ ವರ್ಕ್ ಮಾಡಿದ್ರೆ ನಮ್ಗೆ ಇನ್ಕಮ್ ಬರುತ್ತಾ ಅಂತ ತುಂಬ ಜನಕ್ಕೆ ಅದೇ ವಾಟ್ಸಪ್ ಮೆಸೇಜು, ಅದೇ ಇನ್ಸ್ಟಾಗ್ರಾಮಲ್ಲೂ ಕೂಡ ಅದೇ ಕೇಳ್ತೀರಿ, ಕಮೆಂಟ್ಸಲ್ಲಿ ಕೂಡ ಅದನ್ನೇ ಕೇಳ್ತೀರಿ, ಜೆನ್ಯೂನ್ ಕಂಪ್ನಿನ ಅಂತ ಕೇಳ್ತೀರಿ. ನಾನು ಎಷ್ಟು ಸಲ ವಿಡಿಯೋ ಮಾಡಿದ್ದೀನಿ ಅಷ್ಟು ಸಲ ಕೂಡ ನಾನು ಕಂಪ್ನಿ ಬಗ್ಗೆ ಒಳ್ಳೆ ರಿವ್ಯೂ ಕೊಟ್ಟಿದ್ದೀನಿ. ಜೆನ್ಯೂನ್ ಕಂಪ್ನಿ ಆಗಿದ್ದಕ್ಕೆ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ತುಂಬ ಜನ ಮನೆಯಲ್ಲೇ ಇದ್ಕೊಂಡು ವರ್ಕ್ ಹುಡುಕ್ತಾ ಇರ್ತೀರ. ನಾವು ಮನೆಯಲ್ಲೇ ಇದ್ಕೊಂಡು ಸ್ಮಾರ್ಟ್ಫೋನಲ್ಲಿ ಏನಾದರೂ ವರ್ಕ್ ಇದ್ದರೆ ಹೇಳಿ ಅಕ್ಕ ಅಂತ. ಸೊ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಈ ಕಂಪ್ನಿ ಬಗ್ಗೆ ನಿಮಗೆ ಹೇಳ್ತಾ ಇರ್ತೀನಿ. ಸೊ ಅದ್ರಲ್ಲಿ ನಾನು ಕೂಡ ವರ್ಕ್ ಮಾಡ್ತಾಯಿದ್ದೀನಿ. ಜೆನ್ಯೂನ್ ಕಂಪ್ನಿ ಇದ್ದಕ್ಕೆ ನಾನು ಕೂಡ ಇಷ್ಟು ಕಷ್ಟಪಟ್ಕೊಂಡು ವಿಡಿಯೋ ಮಾಡಿಕೊಂಡು ನಿಮ್ಗೆ ಸಜೆಷನ್ ಕೊಡ್ತಾಯಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ನೀವು ಕೂಡ ಜಾಯಿನ್ ಆಗಬಹುದು. ಗೌರ್ಮೆಂಟ್ ರಿಜಿಸ್ಟರ್ಡ್ ಕಂಪ್ನಿ ಇದು, GST ರಿಜಿಸ್ಟರ್ಡ್ ಕಂಪ್ನಿ. ಯಾವುದೇ ರೀತಿ ಫೇಕ್ ಫ್ರಾಡ್ ಕಂಪ್ನಿ ಅಲ್ಲವೇ ಅಲ್ಲ. ಬೇರೆ ಕಂಪ್ನಿ ತೊಗೊಂಬಂದು ನೀವು ಕಂಪೇರ್ ಮಾಡಿದ್ರೆ ಫಸ್ಟ್ ನಿಲ್ಲಿಸ್ಬಿಡಿ. ಸೊ ಇವಾಗ ಇನ್ಕಮ್ ಪ್ರೂಫ್ಸ್ ಎಲ್ಲ ನಾನು ತೋರಿಸ್ತಾ ಅಲ್ಲೇ ಮಾತಾಡ್ತಾ ಹೋಗ್ತೀನಿ, ಬರ್ರಿ. ನಾನಿಲ್ಲಿ ನಿಮ್ಗೆ ಎಲ್ಲರದು ಎಷ್ಟು ಜನ ಹೆಣ್ಮಕ್ಳು ಮನೇಲೇ ಕೂತ್ಕೊಂಡು ಅರ್ನ್ ಮಾಡ್ತಾರೆ ಅವ್ರದ್ದೆಲ್ಲ ಇನ್ಕಮ್ ನಾನು ನಿಮ್ಗೆ ಈ ವಿಡಿಯೋದಾಗ ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ತುಂಬ ಜನಕ್ಕೆ ನಂಬಿಕೆ ಇಲ್ಲ. ಸೊ ಯಾಕೆ ನಂಬಿಕೆ ಇಲ್ಲ ಅಂದರೆ, ಫಸ್ಟ್ ಆಫ್ ಆಲ್ ಇವಾಗ ತುಂಬ ಜನ ನನ್ನನ್ನು ಹಿಡ್ಕೊಂಡೇ ಹೇಳ್ತೀನಿ ಗೈಸ್ ನಿಮ್ಗೆ. ನಾನು ಫಸ್ಟು ಯಾವುದೋ ಒಂದು ಕಂಪ್ನಿ ಒಳಗೆ ಸೇರಿಕೊಂಡು ನನಗೂ ಫೇಕಾಗಿ ನನಗೆ ಇನ್ಕಮ್ ಬಂದಿಲ್ಲ. ನಾನು ಅದಕ್ಕೆ ಅಮೌಂಟ್ ಹಾಕಿನೇ ಜಾಯ್ನ್ ಆಗಿದ್ದು. ಸೊ ವರ್ಕ್ ಫ್ರಮ್ ಹೋಮ್ ಅಂದರೆ ಏನು, ಇನ್ಕಮ್ ಕೊಟ್ಟೇ ಜಾಯ್ನ್ ಆಗೋದಿರ್ತೈತಿ, 100% ಹೌದು. ಅದರಲ್ಲಿ ಕೆಲವೊಂದು ಫೇಕ್ ಇರ್ತವೆ, ಕೆಲವೊಂದು ಜೆನ್ಯೂನ್ ಇರ್ತವೆ. ಬಟ್ ನಾನು ಫಸ್ಟ್ ಯಾವುದೋ ಒಂದು ಸೇರಿಕೊಂಡಿದ್ದೆ ಒಂದು 3-4 ವರ್ಷದ ಹಿಂದೆ. ಅದು ಫೇಕ್ ಕಂಪ್ನಿ ಇತ್ತು. ಬಟ್ ಇವಾಗ ನಾನು ಏನು ಸೇರಿಕೊಂಡಿದ್ದೀನಲ್ಲ, ಇದು ಜೆನ್ಯೂನ್ ಕಂಪ್ನಿ. ಯಾವುದೇ ರೀತಿ ಫೇಕ್ ಅಥವಾ ಫ್ರಾಡ್ ಇಲ್ಲವೇ ಅಲ್ಲ. ಇಷ್ಟು ಜನ ವರ್ಕ್ ಮಾಡ್ತಾಯಿದ್ದಾರೆ HB's ಕಂಪ್ನಿನೊಳಗೆ ಅಂತಂದ್ರೆ, ಇಷ್ಟು ಜನ ಮನೇಲೇ ಇದ್ಕೊಂಡು ಇವಾಗ ಅರ್ನ್ ಮಾಡ್ತಾಯಿದ್ದಾರೆ ಅಂದರೆ ನಿಮಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಎಲ್ಲನೂ ಇನ್ಕಮ್ ಡೀಟೇಲ್ಸ್ ತೋರಿಸ್ತಾ ಇದ್ದೀನಿ. ಸೊ GST ರಿಜಿಸ್ಟರ್ಡ್ ಕಂಪ್ನಿ, ಗೌರ್ಮೆಂಟ್ ರಿಜಿಸ್ಟರ್ಡ್ ಕಂಪ್ನಿ. ನಿಮ್ಗೆ ಗೂಗಲಲ್ಲಿ ಹೋಗಿ ನೀವು HB's ಅಂತ ಟೈಪ್ ಮಾಡಿದ್ರೆ ಕಂಪ್ನಿದೆಲ್ಲ ಡೀಟೇಲ್ಸು ನಿಮಗೆ ಅಲ್ಲಿ ಸಿಕ್ಬಿಡ್ತೈತಿ. ಸೊ ನೀವು ಆರಾಮ್ಸೆ ಆಗಿ ನೋಡ್ಕೋಬಹುದು. ಯಾರ್ಯಾರೋ ಹೋಗಿ ಗೂಗಲ್ನಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ GST ಕೂಡ ಯಾರ್ಯಾರಿಗೋ ಕೊಡೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತಿನ ವಿಡಿಯೋ ನಾನು ಬರೀ ನಿಮ್ಗೆ ಇನ್ಕಮ್ ಡೀಟೇಲ್ಸ್ ತೋರಿಸೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ನಿಮ್ಗೆ ಡೌಟ್ಸ್ ಬರತ್ತೈತಿ ಗೊತ್ತಿಲ್ಲ. ಆ್ಯಕ್ಚುಲಾಗಿ ಎಲ್ಲರಿಗೂ ಡೌಟ್ಸ್ ಬರೋದು ಸಾಮಾನ್ಯ. ಯಾಕಂದ್ರೆ ಯಾರೂ ಈಸಿಯಾಗಿ ಅಮೌಂಟ್ ಕಟ್ಟಿ ಆಮೇಲೆ ಮೋಸ ಹೋದರೆ ಏನು ಅಂತ ಸ್ವಲ್ಪ ಭಯ ಇದ್ದೇ ಇರ್ತೈತಿ ಯಾರಿಗೆ ಆದರೂ. ಅದಕ್ಕೆ ಭಯ ಇದ್ದೇ ಇರ್ತೈತಿ. ಅದಕ್ಕೆ ನೀವು ಕೇಳ್ತೀರಿ, ಹೌದು ಒಪ್ಕೊತೀನಿ. ಬಟ್ ಇದು ನಾನೇನು ಕಂಪ್ನಿ ಬಗ್ಗೆ ನಿಮ್ಗೆ ಹೇಳ್ತೀನಲ್ಲ, 100% ಜೆನ್ಯೂನ್, 200% ನಾನು ಕೊಡ್ತೀನಿ ನಿಮ್ಗೆ. ಯಾಕಂದ್ರೆ ನಾನು ಕೂಡ ಈ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಅರ್ನ್ ಮಾಡ್ತಾಯಿದ್ದೀನಿ. ಒಳ್ಳೆ ಕಂಪನಿ ಅಂತಲೇ ಹೇಳೋದು. ಯಾವುದೇ ರೀತಿ ನಿಮ್ಗೆ ಮೋಸ ಅಥವಾ ಏನೂ ಆ ರೀತಿ ಆಗೋಕ್ಕೆ ಚಾನ್ಸೇ ಇಲ್ಲ. ನಿಮ್ಗೆ ಇನ್ಕಮ್ ಬರೋವರೆಗೂ ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಗೆ ಇನ್ಕಮ್ ಬರೆಸ್ತಾರೆ. ಸೊ ಅಷ್ಟು ಚೆನ್ನಾಗಿ ನಿಮ್ಗೆ ಟೀಮ್ ಇದೆ, ನಮ್ಮ ಟೀಮು. ಎಲ್ಲ ಮ್ಯಾಮ್ ಕೂಡ ನಿಮಗೆ ಸಪೋರ್ಟಿವ್ ಆಗಿರ್ತಾರೆ. ನೀವು ಒಬ್ಬರೇ ಇಲ್ಲಿ ವರ್ಕ್ ಮಾಡಬೇಕು ಅಂತ ಏನಿರಲ್ಲ, ಟೀಮ್ ವರ್ಕ್ ಇರ್ತೈತಿ. ನೀವು ಅವರೇ ನಿಮ್ಗೆ ಹೇಳ್ಕೊಡ್ತಾರೆ. ಏನೇ ಗೊತ್ತಿಲ್ಲ ಅಂದರೂ ನೀವು ಯಾವಾಗಾದರೂ ಕಾಲ್ ಮಾಡಿದ್ರು, ಎನಿ ಟೈಮ್ 10 to 5ವರೆಗೂ ನೀವು ಯಾವಾಗಾದರೂ ಕಾಲ್ ಮಾಡಿ, ಕಾಲ್ ರಿಸೀವ್ ಮಾಡಿ ನಿಮ್ಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಸೊ ಯಾವುದೇ ರೀತಿ ನಿಮ್ಗೆ ಏನೇ ಅರ್ಥ ಆಗಲಿಲ್ಲ ಅಂದರೂ ಹೇಳ್ಕೊಡ್ತಾರೆ. ಸೊ ಇಷ್ಟು ಸಪೋರ್ಟಿವ್ ಆಗಿರಬೇಕಾದ್ರೆ ಯಾಕೆ ಭಯ ಪಡಬೇಕು? ಸೊ ಇದೊಂದು ಪಾಯಿಂಟ್ ನಾನು ನಿಮ್ಗೆ ಹೇಳಲೇಬೇಕು. ಆ್ಯಂಡ್ ಗ್ರೂಪ್ ಐತಿ, ಗ್ರೂಪಿಗೆ ಜಾಯ್ನ್ ಆಗಿ ಡೈಲಿ ನಿಮ್ಗೆ ಅಲ್ಲಿ ಇನ್ಕಮ್ ಡೀಟೇಲ್ಸ್ ಆಗಿರ್ಬೋದು, ಮೀಟಿಂಗ್ ತೊಗೊತಾರೆ. ಸೊ ಕಂಪ್ನಿ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತಾರೆ. ಜಾಬ್ ಏನು ಮಾಡಬೇಕು, ವರ್ಕ್ ಏನು ಮಾಡಬೇಕು ಅದನ್ನು ಕೂಡ ನಿಮ್ಗೆ ಅವರು ಹೇಳ್ತಾರೆ. ಸೊ ನೀವು ಆರಾಮ್ಸೆ ಆಗಿ ಕಲ್ತ್ಕೊಂಡು ವರ್ಕ್ ಮಾಡ್ಬೋದು. ಜಸ್ಟ್ ಸ್ಮಾರ್ಟ್ಫೋನ್ ಇದ್ರೆ ಸಾಕು, ಮತ್ತೇನು ಬೇಡ ನಿಮ್ಗೆ. ಅಥವಾ ಲ್ಯಾಪ್ಟಾಪ್ ಬೇಕು, ನಮ್ಮದು ಡಿಗ್ರಿ ಆಗಿರಬೇಕು ಆ ಥರ ಏನೂ ಇಲ್ಲ ಗೈಸ್. 10th ಆಗಿದ್ರು ನಡೀತೈತಿ. ಜಸ್ಟ್ ಒಂದು ಸ್ಮಾರ್ಟ್ಫೋನ್ ಇದ್ರೆ ಸಾಕು, ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಅರ್ನ್ ಮಾಡ್ಬೋದು. ಇವಾಗ ಹೊರಗೆ ಹೋಗಿ ಜಾಬ್ ಮಾಡಬೇಕು ಅಂತ ಆಸೆ ಇರ್ತೈತಿ. ಬಟ್ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಹೋಗೋಕ್ಕಾಗಲ್ಲ. ನಿಮ್ಮ ಗಂಡ ಅವ್ರಿಗೆ ಸ್ವಲ್ಪ ಏನಾದರೂ ನಿಮ್ಮಿಂದ ಹೆಲ್ಪ್ ಆಗ್ಬೋದು, ನಿಮ್ಮ ಇನ್ಕಮ್ಮಿಂದ. ಇಲ್ಲಿ ನಿಮಗೂ ತುಂಬ ಇನ್ಕಮ್ ಬರ್ತೈತಿ ಅಂತ ಹೇಳೋಕ್ಕಾಗಲ್ಲ. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಮಟ್ಟ ಆದರೂ ಸದ್ಯಕ್ಕೆ ನಿಮ್ಗೆ ಕಮ್ಮಿನೇ ಬರ್ತೈತಿ ಸ್ಟಾರ್ಟಿಂಗ್. ಆಮೇಲೆ ನೀವು ಹೆಂಗೆ ವರ್ಕ್ ಮಾಡ್ಕೊಂಡು ಹೋಗ್ತೀರಿ, ಸೊ ನಿಮ್ಗೊಂದು ಐಡಿಯಾ ಬರ್ತೈತಿ. ಆವಾಗ ನಿಮ್ಮ ಇನ್ಕಮ್ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತೈತಿ. ಆವಾಗ ನಿಮಗೇನು ನಿಮ್ಮ ಇಷ್ಟಗಳನ್ನು ನೀವೇ ಈಡೇರಿಸ್ಕೋಬೋದು. ಇನ್ನೊಬ್ಬರ ಕಡೆ ಯಾವಾಗ್ಲೂ ಅನಿಸ್ಕೊಂಡು ದುಡ್ಡು ಇಸ್ಕೊಂಡು, ಯಾಕಂದರೆ ಈ ಸ್ಟೇಜ್ ನಾನು ದಾಟಿನೇ ಇಲ್ಲಿಗೆ ಬಂದಿದ್ದೀನಿ. ಇವಾಗ ನೋಡಿರಿ, ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಕಂಪ್ನಿಯಿಂದ ಬರೋ ದುಡ್ಡಿಂದನೇ ಸ್ವಲ್ಪ ಸೇವಿಂಗ್ ಮಾಡಿಕೊಂಡು ನಾನು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ.
ತುಂಬ ಒಳ್ಳೆಯ ಕಂಪನಿ ಇರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲದ್ರದ್ದು ಇನ್ಕಮ್ ಡೀಟೇಲ್ಸ್ ಹಾಕಿದ್ದೀನಿ. ಯಾವುದೇ ರೀತಿ ನಿಮಗೆ ಫೇಕ್ ಅಂತ ಅನಿಸೋದೇ ಇಲ್ಲ. ನಿಮ್ಗೆ ಇನ್ನೂ ಇಷ್ಟರ ಮೇಲೂ ನಿಮಗೆ ಫೇಕ್ ಅನ್ನಿಸ್ತಾ ಇದೆ ಅಂದರೆ ನಮ್ಮ ಮ್ಯಾಮ್ ಜೊತೆ ನಾನು ಕಾಲ್ ಮಾಡಿ ನಂಬರ್ ಏನು ಕೊಟ್ಟಿರ್ತೀನಲ್ಲ ಅವ್ರಿಗೆ ಕಾಲ್ ಮಾಡಿ ಅವ್ರು ನಿಮಗೆಲ್ಲ ನಿಮ್ಮ ಏನು ಡೌಟ್ಸ್ ಇತ್ತು ನೋಡಿರಿ ಎಲ್ಲ ಡೌಟ್ಸ್ನೂ ಕ್ಲಿಯರ್ ಮಾಡ್ತಾರೆ. ಸೊ ಈ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ತುಂಬ ಜನ ಎಷ್ಟು ಒಂದು ಒಳ್ಳೊಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು. ಹೆಣ್ಮಕ್ಳು ಕೂಡ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಳ್ಳೋಕ್ಕೇ ಈ ಕಂಪನಿ